ನಾಡು ಹಬ್ಬದ ರೀತಿಯಲ್ಲಿ ಇದನ್ನು ಆಚರಣೆ ಮಾಡುವುದು ನಾವು ಖಂಡಿತವಾಗಿ ಯಶಸ್ವಿಯಾಗಿದ್ದೀವಿ. ನಾನು ಒಂದು ಮಾತನ್ನು ಹೇಳಿದೆ, ಸಮಾಜದ ಎಲ್ಲ ಜನರ ಕೈ ಬೀಸಿ ಕರೆಯುವಂತಿರಬೇಕು ನಮ್ಮ ಕಾರ್ಯಕ್ರಮ. ಸಮಾಜದ ಎಲ್ಲ ಜನರನ್ನು ಕೈ ಬೀಸಿ ಕರೆಯುವಂತಿರಬೇಕು ನಮ್ಮ ಕಾರ್ಯಕ್ರಮ. ನೀನು ಬರಬೇಕು, ಅವ್ರು ಬರಬೇಕು, ಮತ್ತೊಬ್ಬರು ಬರಬೇಕು, ನೀನು ಬರಬೇಕು ನಮ್ಮ ನಡವಳಿಕೆಯಲ್ಲಿ ಆಹ್ವಾನ ಕೊಟ್ಟಾಗೆ ಎಲ್ಲರೂ ಬನ್ನಿ ಅಂತ ಆಹ್ವಾನ ಕೊಟ್ಟ ರೀತಿಯಲ್ಲಿ ನಾವು ಕಾರ್ಯಕ್ರಮ ಮಾಡಿದ್ದೇವೆ ಅನ್ನೋ ಸಂತೋಷದಲ್ಲಿ ಸಾಮಾಜಿಕ ಸಾಮರಸ್ಯವನ್ನು ಕೂಡ ಬಡ್ತಿಗೊಳಿಸತಕ್ಕ ರೀತಿಯಲ್ಲಿ ಎಲ್ಲ ಜನರು ಒಟ್ಟು ಸೇರಿಸಿಕೊಂಡು ಎಲ್ಲರ ಬೆಂಬಲವನ್ನು ಪಡೆದು ಒಂದು ಸಾಮಾಜಿಕ ಸಾಮರಸ್ಯದ ಗಟ್ಟಿ ಕಾರ್ಯಕ್ರಮವಾಗಿ ನಾವು ಆಚರಣೆ ಮಾಡಿಕೊಂಡು ಬಂದಿದ್ದೇವೆ ಅಂತೇಳಿ ನಮ್ಮ ವಿಶ್ವಾಸ ಇದೆ. ನಮ್ಮ ಕಾರ್ಯಕ್ರಮ ಒಂದು ಕಾಟಾಚಾರ ಕಾರ್ಯಕ್ರಮ ಆಗಬಾರ್ದು. ಗಣೇಶ ಚತುರ್ಥಿ ಅನ್ನುವಂಥದ್ದು ಭಾಗದ ದೊಡ್ಡ ಹಬ್ಬ. ನಮ್ಮ ವೈದಿಕ ವಿಧಿವಿಧಾನಗಳು ಯಾವ ರೀತಿ ಪರಿಪೂರ್ಣವಾಗಿ ಆಗಬೇಕು ಅದನ್ನು ಪೂರ್ಣತೆಯಲ್ಲಿ ನಾವು ಕಾರ್ಯಕ್ರಮವನ್ನು ಮಾಡಿಕೊಳ್ಳುತ್ತೇವೆ. ನಿರಂತರವಾಗಿ ನಮ್ಮ ಕಾರ್ಯಕ್ರಮಗಳು, ಅದು ಸಾಂಸ್ಕೃತಿಕ ಕಾರ್ಯಕ್ರಮ ಇರ್ಬೋದು, ಸಾಮಾಜಿಕವಾಗಿ ಧಾರ್ಮಿಕ ಕಾರ್ಯಕ್ರಮಗಳು, ಅದು ಕೂಡ ಒಂದು ಉತ್ತಮ ರೀತಿಯಲ್ಲಿ ಮಾಡಿಸ್ಕೊಂಡು ಬಂದಿದ್ದೇವೆ. ಇದು 22ನೇ ವರ್ಷದ ಗಣೇಶೋತ್ಸವ ಕಾರ್ಯಕ್ರಮ. ಮನುಷ್ಯರ ಮಧ್ಯೆ ಅಪನಂಬಿಕೆ, ಅವಿಶ್ವಾಸ ಇರತಕ್ಕಂಥ ಕಾಲದಲ್ಲಿ ಸಮಾಜ ಎಲ್ಲ ಜನರು ಮನುಷ್ಯರ ವಿಶ್ವಾಸವನ್ನು ಹೆಚ್ಚಿಸ್ತಕ್ಕಂಥ ಕೆಲಸ ಕೂಡ ಈ ಕಾರ್ಯಕ್ರಮ ಆಗಬೇಕು ಅನ್ನೋದು ನಮ್ಮ ಅಪೇಕ್ಷೆ. ಮನುಷ್ಯರ ಮಧ್ಯೆ ವಿಶ್ವಾಸ ಬಲಗೊಳ್ಳಬೇಕು. ಸಮಾಜದಲ್ಲಿ ಪ್ರೀತಿ ವಿಶ್ವಾಸಕ್ಕೆ ಹೆಚ್ಚು ಮಾನ್ಯತೆ ಸಿಗಬೇಕು ಅನ್ನುವಂಥ ದೃಷ್ಟಿಯಲ್ಲಿ ಕೂಡ ಮಹತ್ವವನ್ನು ಕೊಟ್ಟಿದ್ದೀವಿ. ವಿನಾಯಕನ ಹಬ್ಬ ಅಂತ ಹೇಳಿದರೆ ಇದು ಅದರ ಇತಿಹಾಸವನ್ನು ನಾವು ತಿಳ್ಕೊಂಡು ಹೋಗುವಂತಿದ್ರೆ, ಇವತ್ತು ಭಾರತವನ್ನು ಬಿಟ್ಟು ಅನೇಕ ದೇಶಗಳಲ್ಲಿ ವಿನಾಯಕನ